Hello, friends. Very good morning. This is Naveen. Today, let's talk about question words in English. So, basically, question words ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಒಬ್ಬ ಆ ಪರ್ಸನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಥವಾ ಪರ್ಸನ್ನ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಕ್ಕೆ ಒಂದು ಕಾನ್ವರ್ಜೇಷನ್ ಬಿಲ್ಡ್ ಮಾಡಲಿಕ್ಕೆ ಈ ಕ್ವಶನ್ ವರ್ಡ್ಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ನಾನು ನಿಮಗೆ WH ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ಕ್ವಶನ್ ಬಂದು ಅಥವಾ ಕ್ವಶನ್ ವರ್ಡ್ ಬಂದು ಹೂ ಅಂತ. ಹೂ ಅಂದರೆ ಕನ್ನಡದಲ್ಲಿ ಯಾರು. ಈ ಕ್ವಶನ್ ವರ್ಡ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಇಟ್ ಆಸ್ಕ್ಸ್ ಅಬೌಟ್ ಎ ಪರ್ಸನ್. ಬೇಸಿಕಲಿ ಒಬ್ಬ ಪರ್ಸನ್ ಬಗ್ಗೆ ಕೇಳಲಿಕ್ಕೆ ನಾವು ಈ ಒಂದು ಹೂ ಅನ್ನೋವಂಥ ವರ್ಡ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಗೆ ಹೂ ಈಸ್ ಯುವರ್ ಫಾದರ್. ನಿಮ್ಮ ತಂದೆ ಯಾರು ಅಂತ. ನೆಕ್ಸ್ಟ್, ಹೂ ಈಸ್ ಯುವರ್ ಟೀಚರ್, ಹೂ ಈಸ್ ಯುವರ್ ಬ್ರದರ್, ಹೂ ಈಸ್ ಯುವರ್ ಸಿಸ್ಟರ್, ಹೂ ಡಿಡ್ ದಿಸ್. ಈ ಥರದ್ದನ್ನು ನಾವು WH ಕ್ವಶನಲ್ಲಿ ಹೂ ಅನ್ನೋದನ್ನೇ ಯೂಸ್ ಮಾಡ್ಬೋದು. ಹೂ ಅಂತಂದರೆ ಯಾರು ಅಂತ. ನೆಕ್ಸ್ಟ್ ಕ್ವಶನ್ ವರ್ಡ್ ಬಂದು ವಾಟ್. ವಾಟ್ ಅಂದರೆ ಏನು ಅಂತ. ಏನು ಇದೇನು ಮಾಡುತ್ತೆ? ಇಟ್ ಆಸ್ಕ್ಸ್ ಅಬೌಟ್ ಅ ಥಿಂಗ್. ಅಂದರೆ ಇದು ಪರ್ಸನ್ ಬಗ್ಗೆಗಿಂತ ಒಂದು ವಸ್ತು ಬಗ್ಗೆ ಅಥವಾ ಒಂದು ಐಡಿಯಾ ಬಗ್ಗೆ ಅಥವಾ ಒಂದು ಆ್ಯಕ್ಷನ್ ಅಂದರೆ ಕೆಲಸದ ಬಗ್ಗೆ ಈ ಒಂದು ಕ್ವಶನ್ ವರ್ಡ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಗೆ, ವಾಟ್ ಈಸ್ ಯುವರ್ ನೇಮ್. ನಿನ್ನ ಹೆಸರೇನು. ವಾಟ್ ಈಸ್ ಯುವರ್ ಫಾದರ್ ನೇಮ್, ವಾಟ್ ಈಸ್ ಯುವರ್ ಮದರ್ ನೇಮ್, ವಾಟ್ ಈಸ್ ಯುವರ್ ಬ್ರದರ್ ನೇಮ್. ಸೊ ಇದನ್ನು ನಾವು ಕೇಳಲಿಕ್ಕೆ ವಾಟ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮೂರನೇದು ವೆನ್. ಇದು ಟೈಮ್ನ ಸ್ಪೆಸಿಫೈ ಮಾಡುತ್ತೆ. ಯಾವಾಗ. ಕನ್ನಡ ತುಂಬ ದಿನ ಆಯಿತು, ಮರ್ತೋಗ್ಬಿಟ್ಟಿನಿ. ಮಿಸ್ಟೇಕ್ ಇದ್ದರೆ ಎಕ್ಸ್ಕ್ಯೂಸ್ ಮಾಡಿ. ಓಕೆ. ಇಟ್ ಆಸ್ಕ್ಸ್ ಅಬೌಟ್ ಟೈಮ್. ಎಕ್ಸಾಂಪಲ್ಗೆ, ವೆನ್ ಈಸ್ ಯುವರ್ ಬರ್ತ್ಡೇ. ಸೊ ಇಲ್ಲಿ ನೀವು ಪ್ಯಾಟ್ರನ್ನ ಗಮನಿಸ್ಬೋದು. ಏನು ಪ್ಯಾಟ್ರನ್ನು? ಒಂದು WH ಕ್ವಶನ್ ವರ್ಡ್ ಬರ್ತಾ ಇದೆ, ಹೆಲ್ಪಿಂಗ್ ವರ್ಬ್ ಬರ್ತಾ ಇದೆ, ಸಬ್ಜೆಕ್ಟ್ ಬರ್ತಾ ಇದೆ, ಆಬ್ಜೆಕ್ಟ್ ಬರ್ತಾ ಇದೆ. ಸೊ ಇದು ಕ್ವಶನ್ನ ಫ್ರೇಮ್ ಮಾಡೋವಂಥ ಮೆಥಡಾಲಜಿ. ನಾಲ್ಕನೇ ವರ್ಡ್ ವೇರ್. ಎಲ್ಲಿ ಅಂತ. ಸೊ ಬೇಸಿಕಲಿ ಇದನ್ನು ಇಟ್ ಆಸ್ಕ್ಸ್ ಅಬೌಟ್ ಅ ಪ್ಲೇಸ್. ಒಂದು ಜಾಗದ ಬಗ್ಗೆ ಮಾತಾಡ್ತಿದ್ದೀವಿ. ಎಕ್ಸಾಂಪಲ್ಗೆ, ವೇರ್ ಡೂ ಯು ಲೀವ್. ಎಲ್ಲಿ ವಾಸ ಮಾಡ್ತಿದ್ದೀರಾ ಅಂತ. ವೇರ್ ಈಸ್ ಯುವರ್ ಬುಕ್. ನಿನ್ನ ಬುಕ್ ಎಲ್ಲಿ. ವೇರ್ ಈಸ್ ಯುವರ್ ಮೊಬೈಲ್. ನಿನ್ನ ಮೊಬೈಲ್ ಎಲ್ಲಿ ಅಂತ. ಸೊ ನೆಕ್ಸ್ಟ್ ಐದನೇದು ವೈ. ಏಕೆ ಅಂತ. ಇಟ್ ಆಸ್ಕ್ಸ್ ಅಬೌಟ್ ರೀಸನ್. ಆಸ್ಕ್ಸ್ ಅಬೌಟ್ ಅ ರೀಸನ್. ಒಂದು ಕಾರಣ ಹುಡುಕುತ್ತೆ ಅಥವಾ ಕಾಸ್. ಕಾರಣ ಏನು ಅನ್ನೋದನ್ನು ನಾವು ವೈ ಅಲ್ಲಿ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಗೆ, ವೈ ಆರ್ ಯು ಲೇಟ್. ಎಕ್ಸಾಂಪಲ್ಗೆ ಯಾರಾದರೂ ಲೇಟಾಗಿ ಬಂದರೆ ನಾವೇನಂತ ಕೇಳ್ತೀವಿ? ವೈ ಆರ್ ಯು ಲೇಟ್ ಅಂತ ಕೇಳ್ತೀವಿ. ಯಾಕೆ ಲೇಟಾಗಿ ಬಂದೆ ಅಂತ. ಸೊ ಮತ್ತೊಂದು ಕ್ವಶನ್ ವರ್ಡ್ ಬರುತ್ತೆ, ಆರನೇದು ಕೊನೆಯದು, ಹೌ. ಹೇಗೆ. ಯೋಗಿ ಆಯ್ತಲ್ವ ಇದು. ಹೇಗೆ. ಓಕೆ, ಇದೇ ಸರಿ ಅನಿಸುತ್ತೆ. ಹೇಗೆ. ಹೇಗೆ. ಸೊ ಬೇಸಿಕಲಿ ಹೇಗಾಯಿತು ಅಂತ. ಇಟ್ ಆಸ್ಕ್ಸ್ ಅಬೌಟ್ ಮ್ಯಾನರ್.
ಹೇಗಾಯಿತು, ಅಥವಾ ಕಂಡೀಷನ್ ಹೇಗಿದ್ದಾರೆ, ಹೌ ಆರ್ ಯು ಅಂತ ಕೇಳ್ತೀವಿ. ಅಥವಾ ಮೆಥಡ್, ಸೊ ಇದನ್ನು ಡಿಸ್ಕ್ರೈಬ್ ಮಾಡುತ್ತೆ ಅಥವಾ ಇದನ್ನು ಕ್ವಶನ್ ಮಾಡುತ್ತೆ. ಎಕ್ಸಾಂಪಲ್ಗೆ ಹೌ ಡು ಯು ಡೂ, ಹೌ ಡು ಯು ಡೂ ಹೇಗೆ ಮಾಡ್ತೀಯಾ. ಹೌ ಡು ಯು ಗೋ ಟು ಸ್ಕೂಲ್ ಅಂದರೆ ಸ್ಕೂಲ್ಗೆ ಹೇಗೆ ಹೋಗ್ತೀಯಾ, ಬಸ್ಸಲ್ಲಿ ಹೋಗ್ತಿದ್ಯಾ ಅಥವಾ ಡ್ರಾಪ್ ಮಾಡ್ತಿದ್ದಾರೆ ಯಾರಾದರೂ, ವ್ಯಾನ್ಗೆ ಹೋಗ್ತಿದ್ಯಾ. ಸೊ ಈ ಥರ ಈ ಹೌ ಅಂತ ಇದೆಯಲ್ವಾ, ಇದನ್ನು ಮತ್ತೆ ಬೇರೆ ಬೇರೆ ವೇರಿಯೇಷನ್ಸ್ ಇದೆ. ಎಕ್ಸಾಂಪಲ್ಗೆ ಹೌ ಮಚ್, ಎಷ್ಟು ಅಂತ, ಬೆಲೆ ಎಷ್ಟು. ಅದಾದಮೇಲೆ ಹೌ ಮೆನಿ, ಹೌ ಲಾಂಗ್, ಹೌ ಮೆನಿ ಅಂದರೆ ಎಷ್ಟಿದೆ ಅಂತ, ಹೌ ಲಾಂಗ್ ಎಷ್ಟು ದೂರ. ಹೌ ಓಲ್ಡ್ ಆರ್ ಯು ಅಂತಂದರೆ ಎಷ್ಟು ವಯಸ್ಸು ಅಂತ. ಹೌ ಫಾರ್, ಇದು ಕೂಡ ದೂರನೇ, ಎಷ್ಟು ದೂರ ಇದೆ ಅಂತ. ಸೊ ಇದನ್ನು ನಾವು ಕ್ವಶನ್ ವರ್ಡ್ಸು ಈ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ ಅಂತಂದರೆ WH ಕ್ವಶನ್ ವರ್ಡ್ಸ್ನ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಹೂ ಅಂದರೆ ಯಾರು, ಎರಡನೇದು ವಾಟ್, ಮೂರನೇದು ವೆನ್, ನಾಲ್ಕನೇದು ವೇರ್, ಐದನೇದು ವೈ, ಆರನೇದು ಹೌ. ಹೌ ಅಲ್ಲಿ ವೇರಿಯೇಷನ್ಸ್ ಇದೆ, ಹೌ ಮಚ್, ಹೌ ಲಾಂಗ್, ಹೌ ಮೆನಿ, ಹೌ ಲಾಂಗ್, ಹೌ ಓಲ್ಡ್, ಹೌ ಫಾರ್. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಅದೇ ಥರ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ. ಏನಾದರೂ ಕ್ವಶನ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಸೊ ಇದು ನನ್ನ ಹೆಸರು ನವೀನ್. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.